ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee, Sri Raghavendra Tupa, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾರ್ಚ್ 6 ರಿಂದ 8 ರವರೆಗೆ ನವೋದಯ ರೇಗಲ್ 25 ಕಾರ್ಯಕ್ರಮ. ನವೋದಯ ಇಂಜಿನಿಯರಿಂಗ್ ಕಾಲೇಜಿಗೆ ಯುಜಿಸಿಯಿಂದ ಸ್ವಾಯತ್ತ ಸಂಸ್ಥೆ ಮಾನ್ಯತೆ. SRD. ಕಣಕಲೆ ಗ್ರಾಮದಲ್ಲಿ ಮಾರ್ಚ್ 7 ರಂದು ಜಗಜ್ಯೋತಿ ಬಸವೇಶ್ವರ ಅರಿವಿನ ಮನೆ ವಾರ್ಷಿಕೋತ್ಸವ. ದೇವೇಂದ್ರಮ್ಮ. ಸಚಿವ HC ಮಹದೇವಪ್ಪ ವಜಾಕ್ಕೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಆಗ್ರಹ. ಕಳೆದ 5 ವರ್ಷಗಳಲ್ಲಿ ಜಿಲ್ಲೆಯ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿಗೆ ಕೆಲಸ ಇಲ್ಲ. ವಿಧಾನ ಪರಿಷತ್ತಿನಲ್ಲಿ MB ಪಾಟೀಲ್ ಉತ್ತರ. ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆಯ ನೌಕರರೆಂದು ಪರಿಗಣಿಸಲು ಒತ್ತಾಯಿಸಿ ಪ್ರತಿಭಟನೆ. ಮತ್ತು ದ್ವಿತೀಯ PUC ಪರೀಕ್ಷೆ. ಸಂಖ್ಯಾಶಾಸ್ತ್ರ ಪರೀಕ್ಷೆಯಲ್ಲಿ 38, ರಾಜ್ಯಶಾಸ್ತ್ರ ಪರೀಕ್ಷೆಗೆ 1039 ವಿದ್ಯಾರ್ಥಿಗಳು ಗೈರು. ವಾರ್ತೆಗಳ ವಿವರ. ಪ್ರತಿ ವರ್ಷದಂತೆ ನವೋದಯ ಶಿಕ್ಷಣ ಸಂಸ್ಥೆಯಿಂದ ಮಾರ್ಚ್ 6 ರಿಂದ 8 ರವರೆಗೆ ರೀಗಲ್ 25 ಕಾರ್ಯಕ್ರಮ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ SR ರೆಡ್ಡಿ ಹೇಳಿದರು. ಪ್ರತಿ ವರ್ಷದಂತೆ ನವೋದಯ ಶಿಕ್ಷಣ ಸಂಸ್ಥೆಯಿಂದ ಮಾರ್ಚ್ 6 ರಿಂದ 8 ರವರೆಗೆ ರೀಗಲ್ 25 ಕಾರ್ಯಕ್ರಮ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ SR ರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾರ್ಚ್ 6 ರಂದು ಸಂಜೆ 6:30ಕ್ಕೆ ಕಾರ್ಯಕ್ರಮವನ್ನು ರಾಜ್ಯ ವೈದ್ಯಕೀಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ YC ಯೋಗಾನಂದ ರೆಡ್ಡಿ ಉದ್ಘಾಟಿಸಲಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಮಾರ್ಚ್ 7 ರಂದು ಬೆಳಗ್ಗೆ 10 ಗಂಟೆಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಹೃದಯ ರೋಗ ತಜ್ಞ ಡಾಕ್ಟರ್ ಆನಂದ್ M ರಾವ್ ಪದವಿ ಪ್ರದಾನ ಕಾರ್ಯಕ್ರಮ ಮಾಡಲಿದ್ದಾರೆ. 320 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ನಡೆಯಲಿದೆ. ಸಂಜೆ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಉದ್ಘಾಟಿಸಲಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಹೃದಯವಾದ ತಂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಿದ್ದಾರೆ. ಮಾರ್ಚ್ 8 ರಂದು ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಪದವಿ ಪಡೆದ 327 ಜನರಿಗೆ ಪದವಿ ಪ್ರದಾನ ಕಾರ್ಯಕ್ರಮ ಬೆಳಗ್ಗೆ 10:45ಕ್ಕೆ ನಡೆಯಲಿದೆ. ರಾಷ್ಟ್ರೀಯ ನರ್ಸಿಂಗ್ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ T ದಿಲೀಪ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ನಂತರ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳಲಿವೆ ಎಂದರು. ಪ್ರಥಮ ಬಾರಿಗೆ ನವೋದಯ ಇಂಜಿನಿಯರಿಂಗ್ ಕಾಲೇಜಿಗೆ ಯುಜಿಸಿಯಿಂದ ಸ್ವಾಯತ್ತ ಸಂಸ್ಥೆ ಎಂದು ಅನುಮೋದನೆ ದೊರೆತಿದೆ. ನವೋದಯ ಆಸ್ಪತ್ರೆಯಲ್ಲಿ 12 ತುರ್ತು ನಿಗಾ ಘಟಕಗಳನ್ನು 3.5 ಕೋಟಿ ವೆಚ್ಚದಲ್ಲಿ ನವೀಕರಣಗೊಳಿಸಲಾಗಿದೆ. NABH ಸ್ಟ್ಯಾಂಡರ್ಡ್ನಲ್ಲಿ ನಿರ್ಮಿಸಲಾಗಿದೆ ಎಂದರು. ಸ್ಫೋಟ ಅಕಾಡೆಮಿ ನಿರ್ಮಾಣ ಕಾರ್ಯಪ್ರಗತಿಯಲ್ಲಿ ಇದ್ದು ಜೂನ್ ಅಂತ್ಯಕ್ಕೆ ಪ್ರಾರಂಭವಾಗಲಿದೆ. ನವೋದಯದ ಸಂಸ್ಥೆಯಿಂದಲೇ ಶಿಕ್ಷಣ ಮತ್ತು ಆರೋಗ್ಯ ವಿಷಯಗಳ ಕುರಿತು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಷಯಗಳನ್ನು ಪ್ರಚುರಪಡಿಸಲು ನವೋದಯ FF ರೇಡಿಯೋ ಪ್ರಾರಂಭಿಸಲಾಗುತ್ತದೆ. ಕೇಂದ್ರ ಸರ್ಕಾರದ ಎಲ್ಲಾ ರೀತಿಯ ಅನುಮತಿ ಪಡೆಯಲಾಗಿದೆ ಎಂದರು. SR ರೆಡ್ಡಿ ಫೌಂಡೇಶನ್ನಿಂದ 20 BSc ಮತ್ತು 20 GNM ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ. ಮುಂದಿನ ವರ್ಷದಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಉಚಿತ ಶಿಕ್ಷಣ ನೀಡಲು ಯೋಚಿಸಲಾಗಿದೆ. 6656 ವಿದ್ಯಾರ್ಥಿಗಳು ಸಂಸ್ಥೆಯ ವಿವಿಧ ಕೋರ್ಸ್ಗಳ ಶಿಕ್ಷಣ ಪಡೆಯುತ್ತಿದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಕೌಶಲ ಹೆಚ್ಚಿಸಿಕೊಳ್ಳಲು ಸಿಸ್ಕೋ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಸೆಂಟರ್ ಫಾರ್ ಎಕ್ಸಲೆನ್ಸಿ ಕೇಂದ್ರ ಸ್ಥಾಪಿಸಲಾಗುತ್ತದೆ ಎಂದರು. 3 ಕೋಟಿ ವೆಚ್ಚದಲ್ಲಿ ಪ್ರಾರಂಭಿಸಲಾಗಿರುವ ಕೇಂದ್ರದಿಂದ
ಎಐ ಶಿಕ್ಷಣ ಒದಗಿಸಲಾಗುತ್ತದೆ ಎಂದರು. ಸಂಸ್ಥೆಯಿಂದ 18 ಸಂಶೋಧನಾಗಳು ಮಂಡಿಸಲಾಗಿದೆ. ಆಸ್ಪತ್ರೆ ರೋಗಿಗಳಿಗೆ 1,75,00,000 ವೆಚ್ಚದಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗಿದೆ. 3,860 ಉಚಿತ ಹೆರಿಗೆ ಮಾಡಲಾಗಿದೆ. 3,000 ನಗದು ಹಣವನ್ನು ಪ್ರತಿ ಹೆರಿಗೆ ಸಂಸ್ಥೆಯಿಂದ ನೀಡಲಾಗುತ್ತಿದೆ. 136 ಉಚಿತ ಆರೋಗ್ಯ ಶಿಬಿರಗಳನ್ನು ಸಹ ನಡೆಸಲಾಗಿದೆ. ಸರ್ಕಾರದ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಸಂಸ್ಥೆಯಿಂದಲೇ ವೈದ್ಯರನ್ನು ಒದಗಿಸಲಾಗುತ್ತಿದೆ. ಡೆಂಟಲ್ ಕಾಲೇಜಿನಿಂದಲೂ 9,435 ಜನರಿಗೆ ದಂತ ಚಿಕಿತ್ಸೆ ಒದಗಿಸಲಾಗಿದೆ. ಫಿಸಿಯೋಥೆರಪಿ ಕೇಂದ್ರದಿಂದ 17,748 ಜನರಿಗೆ ಚಿಕಿತ್ಸೆ ಒದಗಿಸಲಾಗಿದೆ ಎಂದರು. ರೀಗೇಲ್ 18ನೇ ವರ್ಷದ್ದು ಅಂದರೆ 18th edition ಆಫ್ ರೀಗೇಲ್ ವಿ ಆರ್ conducting from 6th to 8th of March 2025. ಇದರಲ್ಲಿ 6ನೇ ತಾರೀಕು ಸಾಯಂಕಾಲ 6:00 ರೀಗೇಲ್ ಇನಾಗ್ರೇಷನ್ ಸೆರೆಮನಿ ಫಾಲೋಡ್ ಬೈ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ತದೆ. ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ YC ಯೋಗಾನಂದ ರೆಡ್ಡಿ, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಪ್ರೆಸಿಡೆಂಟ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನೆಕ್ಸ್ಟ್ ಡೇ 7th of March ಬೆಳಗ್ಗೆ 10 ಗಂಟೆಗೆ ನಮ್ಮ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕಾಲೇಜ್ ಸ್ಟೂಡೆಂಟ್ಸ್ದು ಗ್ರ್ಯಾಜುಯೇಷನ್ ಸೆರೆಮನಿ ಇರ್ತದೆ. ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ಆನಂದ್ ರಾವ್, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಫ್ರಮ್ ಬೀಚ್ ಕ್ಯಾಂಡಿ ಹಾಸ್ಪಿಟಲ್ ಬಾಂಬೆ, ಈಸ್ ಎ ರಿನೌಂಡ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್. ಅವರು ಚೀಫ್ ಗೆಸ್ಟ್ ಆಗಿ ಗ್ರ್ಯಾಜುಯೇಷನ್ ಸೆರೆಮನಿಗೆ ಬರ್ತಾರೆ. ಅವತ್ತು ಮೆಡಿಕಲ್ ಆ್ಯಂಡ್ ಡೆಂಟಲ್ ಎರಡು ಸೇರಿ 320 ಗ್ರ್ಯಾಜುಯೇಟ್ಸ್ ಅವತ್ತು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ಸ್ ತೊಗೊತಾರೆ. ಹಂಗೆ ಅವತ್ತು ಸಾಯಂಕಾಲ 6:00 ಯುಫೋರಿಯಾ ಅಂತ ಹೇಳಿ ನಮ್ಮ ಸ್ಟೂಡೆಂಟ್ಸ್ ವತಿಯಿಂದ ಒಂದು ಕಲ್ಚರಲ್ ಪ್ರೋಗ್ರಾಮೂ ಇರ್ತದೆ. ಅದಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ರಾಯಚೂರು ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಿಸ್ಟರ್ ಪಾಂಡೆ ರಾಹುಲ್ ತುಕಾರಾಮ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಹಂಗೆ ನೆಕ್ಸ್ಟ್ ಡೇ, ದಟ್ ಈಸ್ ಲಾಸ್ಟ್ ಡೇ, 8ನೇ ತಾರೀಕು ಬೆಳಗ್ಗೆ 10:45 ಅಗೇನ್ ವಿ ಹ್ಯಾವ್ ಒನ್ ಮೋರ್ ಗ್ರ್ಯಾಜುಯೇಷನ್ ಸೆರೆಮನಿ ವೇರ್ ಅವರ್ ಫಾರ್ಮಸಿ, ನರ್ಸಿಂಗ್, ಫಿಸಿಯೋಥೆರಪಿ, ಪ್ಯಾರಾಮೆಡಿಕಲ್ ಗ್ರ್ಯಾಜುಯೇಟ್ಸ್ ಇವರಿಗೆಲ್ಲರಿಗೂ ಒಂದು 337 ಹುಡುಗರಿಗೆ ಅವತ್ತು ಗ್ರ್ಯಾಜುಯೇಷನ್ ಸೆರೆಮನಿ ಆಗ್ತದೆ. ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ಸ್ ಕೊಡ್ತೀವಿ. ಆ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ನ್ಯೂ ಡೆಲ್ಲಿ ಪ್ರೆಸಿಡೆಂಟ್ ಡಾಕ್ಟರ್ ದಿಲೀಪ್ ಕುಮಾರ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದರು. ಅವತ್ತೇ ಸಾಯಂಕಾಲ 7:00 ಕಲ್ಚರಲ್ ಈವೆಂಟ್, ಒಂದು ಲೈವ್ ಮ್ಯೂಸಿಕ್ ಬ್ಯಾಂಡ್ ನಮ್ಮ ಹುಡುಗರು ವತಿಯಿಂದ, ಹಂಗೆ ಒಂದು ಡಕ್ಕನ್ ಪ್ರಾಜೆಕ್ಟ್ಸ್ ಅಂತ ಒಂದು ಹೈದರಾಬಾದ್ ಫೇಮಸ್ ಬ್ಯಾಂಡ್ ಇದೆ, ಅವರು ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತೀವಿ ಅಂತೇಳಿ ನಿಮಗೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ಈಗ ಹೋದರೆ ಲಾಸ್ಟ್ 1 ಇಯರಿಂದ ನಮ್ಮ ನವೋದಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಸಾಧಿಸಿದ ಮೈಲ್ ಸ್ಟೋನ್ಸ್ ಏನಂದರೆ, ದಿಸ್ ಇಯರ್ ಫಾರ್ ಅವರ್ ಇಂಜಿನಿಯರಿಂಗ್ ಕಾಲೇಜ್ ವಿ ಹ್ಯಾವ್ ಗಾಟ್ ಅಟನಾಮಸ್ ಸ್ಟೇಟಸ್. ಈ ಇಯರಿಂದ ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಅಟನಾಮಸ್ ಸ್ಟೇಟಸ್ ಸಿಕ್ಕಿದೆ UGCಯಿಂದ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನಿಂದ. ಇಂಥ ಅಟನಾಮಸ್ ಸ್ಟೇಟಸ್ ಸಿಕ್ಕೋದು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇದು 3ನೇ ಇನ್ಸ್ಟಿಟ್ಯೂಷನ್. ಇದು ನಮ್ಮ ರಾಯಚೂರು ಜಿಲ್ಲೆಗೆ ಒಂದು ಹೆಮ್ಮೆ ಆಗಿದೆ. ಹಂಗೆ ನಮ್ಮ ನವೋದಯ ಮೆಡಿಕಲ್ ಕಾಲೇಜಿನಲ್ಲಿ ಲಾಸ್ಟ್ ಇಯರ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಒಂದು 20 ಸೀಟ್ ಇನ್ಕ್ರೀಸ್ ಆಗಿದೆ. 20 ಸೀಟ್ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ
ಇನ್ಕ್ರೀಸ್ ಆಗಿದೆ. ನಮ್ಮ ಹಾಸ್ಪಿಟಲ್ನಲ್ಲಿ ಒಂದು ನಮ್ಮ ಹಳೆಯದೊಂದು ಥಿಯೇಟರ್ ಕಾಂಪ್ಲೆಕ್ಸ್ ಇತ್ತು, OT ಥಿಯೇಟರ್ಸ್. ಇದು ರೇಡಿಯಾಲಜಿ, ಐ ವಿಲ್ ಗಿವ್ ರೇಡಿಯಾಲಜಿ 3 ಸೀಟು, ಅನೆಸ್ಥೀಷಿಯಾ 3, OBG 3, ENT 1, ಆಪ್ಥಾಲ್ಮಾಲಜಿ 1, ಸರ್ಜರಿ 4, ಪೀಡಿಯಾಟ್ರಿಕ್ಸ್ 3, ಅಷ್ಟೇ, ಟೋಟಲ್ 20. ಇದು ಅಡಿಷನಲ್ ಆಗಿ ಆಲ್ರೆಡಿ ಇತ್ತು, ಮತ್ತು ಅಡಿಷನಲ್ ಆಗಿ ಎಕ್ಸ್ಟ್ರಾ ಇಂಟೇಕ್, ಅಡಿಷನಲ್ ಇನ್ಕ್ರೀಸಿಂಗ್ ಇಂಟೇಕ್. ENT 2 ಹಂಗೆ ಈ ಥಿಯೇಟರ್ ಕಾಂಪ್ಲೆಕ್ಸ್ ಯಾವುದಿತ್ತು ನಮ್ಮ ಹತ್ರ, ಅದರಲ್ಲಿ 14 ಥಿಯೇಟರ್ಸ್ ಇತ್ತು. ಅದರಲ್ಲಿ 2 ಮಾತ್ರ ಸೂಪರ್ ಸ್ಪೆಷಾಲಿಟಿ ಥಿಯೇಟರ್ಸ್ ವಿತ್ NABH ಸ್ಟ್ಯಾಂಡರ್ಡ್ಸ್, ಹೆಪಾ ಫಿಲ್ಟರ್ಸ್ ಎಲ್ಲ ಇತ್ತು. ಈ ಇಯರ್ನಲ್ಲಿ ನಾವು ಎಲ್ಲ 12 ಥಿಯೇಟರ್ನು, ಮಿಕ್ಕಿದ್ದ 12 ಥಿಯೇಟರ್ನು ನಾವು 3.5 ಕೋಟಿ ವೆಚ್ಚ ಮಾಡಿ ಎಲ್ಲ NABH ಸ್ಟ್ಯಾಂಡರ್ಡ್ಸ್ ವಿತ್ ಆಲ್ ಹೆಪಾ ಫಿಲ್ಟರ್ಸ್, ಮಾಡ್ಯುಲರ್ ಥಿಯೇಟರ್ಸ್ ಒಂದು ನಾವು ಡೆವಲಪ್ ಮಾಡಿದ್ವಿ ನಮ್ಮ ನವೋದಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನಲ್ಲಿ. ಲಾಸ್ಟ್ ಇಯರ್ ನಿಮಗೆ ಹೇಳಿದ್ದೆ ನಾನು, ವಿ ಆರ್ ಪ್ಲ್ಯಾನಿಂಗ್ ಟು ಸ್ಟಾರ್ಟ್ ನವೋದಯ ಸ್ಪೋರ್ಟ್ಸ್ ಅಕಾಡೆಮಿ ಸ್ಟಾರ್ಟ್ ಮಾಡ್ತಾ ಇದ್ವಿ, ಮಾಡಬೇಕಂತ ಅಂದ್ಕೊಂಡಿದ್ವಿ ಅಂತ ನಾವು ಹೇಳಿದ್ವಿ ಲಾಸ್ಟ್ ಟೈಮ್. ಈಗ ಕನ್ಸ್ಟ್ರಕ್ಷನ್ ಫುಲ್ ಪೇಸ್ನಲ್ಲಿ ನಡೀತಾ ಇದೆ. ಬೈ ಜೂನ್ ಎಂಡ್ ಇಟ್ ವಿಲ್ ಬಿ ಕಮಿಂಗ್ ಟು ಎಫೆಕ್ಟ್. ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ಅದರ ಮೇಲೆ ನಾವು ಒಂದು 14.5 crores ವಿ ಆರ್ ಸ್ಪೆಂಡಿಂಗ್ ಆನ್ ದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ವಿತ್ ಫ್ಲಡ್ ಲೈಟ್ಸ್ ಎಲ್ಲ ಇದು ಮಾಡಿ ನೈಟ್ನೂ ಆಟ ಆಡ್ಬೋದು ಅನ್ನಂಗೆ ಒಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಅವರ್ ರಾಯಚೂರು ಡಿಸ್ಟಿಕ್ ವಿ ಆರ್ ಪ್ಲ್ಯಾನಿಂಗ್ ಟು ಡೂ ಇಟ್. ನವೋದಯ FM ರೇಡಿಯೋ ಅಂತೇಳಿ ಒಂದು ರೇಡಿಯೋ ಸ್ಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಆಲ್ರೆಡಿ ವಿ ಹ್ಯಾವ್ ರಿಸೀವ್ಡ್ ಆಲ್ ದ ಅಪ್ರೂವಲ್ಸ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್. ಬೈ June 1st ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ಓನ್ ನವೋದಯ FM ಸ್ಟೇಷನ್ ವಿತ್ ಎ ರೇಂಜ್ ಆಫ್ 10 kilometers. ಪಕ್ಕ ವಿಲೇಜಸ್ಗೂ ಎಲ್ಲ ಹೆಲ್ತ್ ಮಾಹಿತಿ ಕೊಡೋಕ್ಕೆ, ಡಿಫ್ರೆಂಟ್ ಎಜುಕೇಷನ್ ಆ್ಯಕ್ಟಿವಿಟೀಸ್ ಬಗ್ಗೆ ಜನರಿಗೆಲ್ಲರಿಗೆ ತಿಳಿಸ್ಬೇಕಂತೇಳಿ, ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲರಿಗೆ ಗೊತ್ತಾಗಬೇಕಂತೇಳಿ ನಮ್ಮದೇ ಆದಂಥ ಒಂದು FM ರೇಡಿಯೋ ಸ್ಟೇಷನು ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ. ಈ June 1st ಸ್ಟಾರ್ಟ್ ಆಗ್ತಾಯಿದೆ. ಆಲ್ರೆಡಿ ವಿ ಹ್ಯಾವ್ ರಿಸೀವ್ಡ್ ಆಲ್ ದ ರಿಕ್ವೈರ್ಡ್ certifications and required approvals from the Central Home Ministry and Information and Broadcasting Ministry and Civil Aviation Ministry, everything. Adu right now they have given us 1.25 crores ante interiors ella avare ಮಾಡ್ತಾರಾ. ಸೆಂಟ್ರಲ್ ಗೌರ್ಮೆಂಟೇ ಒಂದು ಬ್ಯಾಸಿಲ್ ಅಂತ ಹೇಳಿ ಒಂದು ಸಂಸ್ಥೆನ ಅವರು ಅಪ್ರೂವ್ ಮಾಡಿರ್ತಾರೆ. ಅದೇ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಸಂಸ್ಥೆ ಅದು. ಅವ್ರು ನಮ್ಗೆ ಕೊಟ್ಟಿದ್ದು 1,25,00,000 ಆಗ್ತದೆ. ಇಂಟೀರಿಯರ್ಸ್ ಎಲ್ಲ ಅವರೇ ಮಾಡಿಕೊಡ್ತಾರೆ. ಸ್ಟೇಷನ್ನಲ್ಲಿ ಏನೇನು ಬೇಕು ಎವ್ರಿಥಿಂಗ್ ಟರ್ನ್ಕಿ ಪ್ರಾಜೆಕ್ಟ್ ಆಗಿ ಮಾಡಿಕೊಡ್ತೀವಿ ಅಂತೇಳಿ ಕೊಟೇಶನ್ ಕೊಟ್ಟಿದ್ರು. ಅದು ಯುನೋ SRD ಫೌಂಡೇಶನ್ ಸ್ಕಾಲರ್ಶಿಪ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಎವ್ರಿ ಇಯರ್ ಫ್ರೀ ಆಗಿ ನಾವು 20 BSc ನರ್ಸಸ್ನು 20 GNM ನರ್ಸಸ್ಗೆ ಫ್ರೀ ಸೀಟ್. First preference is Raichur district, second preference is Kalyana Karnataka. But ನಮ್ಮ ಹತ್ರ ಲಾಸ್ಟ್ ಟೈಮ್ 18 members ರಾಯಚೂರು ಅವರು, 2 ಮಾತ್ರ ಯಾದಗಿರಿ ಜಿಲ್ಲೆ ಅವ್ರಿಗೆ ನಾವು ಸೀಟ್ ಕೊಟ್ಟಿದ್ವಿ. 20 GNMನಲ್ಲಿ 20 BScನಲ್ಲಿ ಎವ್ರಿ ಇಯರ್ ಕೊಡ್ತಾಯಿದ್ವಿ. ಲಾಸ್ಟ್ ಟೈಮ್ನೂ ಕೊಟ್ಟಿದ್ವಿ. ಅವ್ರು ಪಾಸ್ ಆದಮೇಲೆ ನಾವೇ ಅವರಿಗೆ 2 ವರ್ಷ ತನಕ ಜಾಬ್ನು ಅಶ್ಯೂರ್ ಮಾಡಿ ನಾವೇ ಜಾಬ್ನು ಇಲ್ಲೇ ನಮ್ಮ ಹಾಸ್ಪಿಟ್ಲ್ನಲ್ಲಿ ಕೊಡ್ತೀವಂತೇಳಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅದು ಈ ವರ್ಷ SRD ಫೌಂಡೇಶನಿಂದ ಮೆಡಿಕಲ್ನಲ್ಲಿ
PG ಪ್ರೀ ಆ್ಯಂಡ್ ಪ್ಯಾರಾ ಕ್ಲಿನಿಕಲ್ ಸಬ್ಜೆಕ್ಟ್ಸ್ಗೂ ನಾವು ಅದು ಮುಂದುವರಿಸಬೇಕಂತ ಒಂದು ತೀರ್ಮಾನ ಮಾಡಿದ್ವಿ ನಮ್ಮ ಟ್ರಸ್ಟ್ನಲ್ಲಿ. ಯಾಕಂದರೆ ಈಗ ಮೆಡಿಕಲ್ನಲ್ಲಿ ಪ್ರೀ ಆ್ಯಂಡ್ ಪ್ಯಾರಾ ಸ್ಟಾಫ್ ತುಂಬ ಸ್ಕೇರ್ಸಿಟಿ ಇದೆ, ಅವ್ರದ್ದು ಅವಶ್ಯಕತೆ ಇದೆ. ಅದಕ್ಕೋಸ್ಕರನೇ MD MS ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಫಾರ್ಮಕಾಲಜಿ, ಕಮ್ಯುನಿಟಿ ಮೆಡಿಸನ್, ಮೈಕ್ರೋಬಯಾಲಜಿ ಇದೆಲ್ಲ ಸೀಟ್ಸ್ ಎಲ್ಲ ನಾವು SRD ಫೌಂಡೇಶನ್ ಸ್ಪಾನ್ಸರ್ ಮಾಡಿ ವಿತೌಟ್ ಎನಿ ಫೀಸ್, ಫ್ರೀ ಆಫ್ ಕಾಸ್ಟ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಸೀಟ್ಸ್ ಟು ದ ಕ್ವಾಲಿಫೈಡ್ MBBS ಸ್ಟೂಡೆಂಟ್ಸ್ ಆಫ್ ಕಲ್ಯಾಣ ಕರ್ನಾಟಕ ಏರಿಯಾ. ಈ ಸಂದರ್ಭದಲ್ಲಿ ಕಾಲೇಜಿನ ರಿಜಿಸ್ಟ್ರಾರ್ ಡಾಕ್ಟರ್ ಶ್ರೀನಿವಾಸ್ ಸೇರಿ ವಿವಿಧ ಕಾಲೇಜುಗಳ ಪ್ರಾಚಾರ್ಯರು ಇದ್ದರು. ದೇವದುರ್ಗ ತಾಲೂಕಿನ ಗಣಜಲಿ ಗ್ರಾಮದಲ್ಲಿ ಮಾರ್ಚ್ 7ರಂದು ಶ್ರೀ ಜಗಜ್ಯೋತಿ ಬಸವೇಶ್ವರ ಅರಿವಿನ ಮನೆಯ 15ನೇ ವಾರ್ಷಿಕೋತ್ಸವ ಆಯೋಜಿಸಲಾಗಿದೆ ಎಂದು ಜಾಗತಿಕ ಲಿಂಗಾಯತ ಸಮಾಜ ಗೌರವಾಧ್ಯಕ್ಷೆ ದೇವೇಂದ್ರಮ್ಮ ಹೇಳಿದರು. ದೇವದುರ್ಗ ತಾಲೂಕಿನ ಗಣಜಲಿ ಗ್ರಾಮದಲ್ಲಿ ಮಾರ್ಚ್ 7ರಂದು ಶ್ರೀ ಜಗಜ್ಯೋತಿ ಬಸವೇಶ್ವರ ಅರಿವಿನ ಮನೆಯ 15ನೇ ವಾರ್ಷಿಕೋತ್ಸವ ಆಯೋಜಿಸಲಾಗಿದೆ ಎಂದು ಜಾಗತಿಕ ಲಿಂಗಾಯತ ಸಮಾಜ ಗೌರವಾಧ್ಯಕ್ಷೆ ದೇವೇಂದ್ರಮ್ಮ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಸವ ಕೇಂದ್ರದ ಜಿಲ್ಲಾಧ್ಯಕ್ಷರಾಗಿದ್ದ ಲಿಂಗೈಕ್ಯ ವೀರಭದ್ರಪ್ಪ ಕುರುಕುಂದಿ ಇವರ ನೆನಹು ಕಾರ್ಯಕ್ರಮ ಸಹ ನಡೆಯಲಿದೆ. ಸಾನ್ನಿಧ್ಯವನ್ನು ಇಲ್ಕಲ್ ಚಿತ್ತರಗಿಯ ಶ್ರೀ ವಿಜಯ ಮಹದೇಶ್ವರ ಸಂಸ್ಥಾನ ಮಠದ ಶ್ರೀ ಗುರು ಮಹಾಂತ ಅಪ್ಪಗಳು ವಹಿಸಲಿದ್ದಾರೆ. ಶಿರೂರು ಮಹಾಂತ ತೀರ್ಥದ ಡಾಕ್ಟರ್ ಬಸವಲಿಂಗ ಸ್ವಾಮಿ ಮತ್ತು ಪಾಂಡೋಮಟ್ಟಿಯ ಶ್ರೀ ಗುರು ಬಸವ ದೇವರು ಅನುಭವ ನೀಡಲಿದ್ದಾರೆ. ನೇತೃತ್ವವನ್ನು ಜಾಗೀರ್ ಜಾಡಲದಿನ್ನಿ ನೀಲಾಂಬಿಕಾ ಬಸವ ಯೋಗಾಶ್ರಮದ ಶ್ರೀ ವೀರಭದ್ರಯ್ಯ ಸ್ವಾಮಿ, ಶಾಸಕಿ ಕರಿಯಮ್ಮ ನಾಯಕ್ ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ರವಿ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹನುಮಂತಪ್ಪ ಕಾಕರ್ಕಲ್ ವಹಿಸಲಿದ್ದಾರೆ. ಅನೇಕರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಶ್ರೀ ಶ್ರೀ ಜಗಜ್ಯೋತಿ ಬಸವೇಶ್ವರರ ಅರಿವಿನ ಮನೆಯ 15ನೇ ವಾರ್ಷಿಕ ವಚನ ವಿಜಯೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 7 ಮಾರ್ಚ್ 2025 ಶುಕ್ರವಾರ ಸಾಯಂಕಾಲ 4 ಗಂಟೆಗೆ ಗಣಜಲಿ ಗ್ರಾಮದಲ್ಲಿ ಇದು 15ನೇ ವಾರ್ಷಿಕ ವಚನ ವಿಜಯೋತ್ಸವ ಹಾಗೂ ಲಿಂಗೈಕ ಶರಣ ಶ್ರೀ ವೀರಭದ್ರಪ್ಪ ಕುರುಕುಂದಿ ಬಸವ ಕೇಂದ್ರ ಜಿಲ್ಲಾಧ್ಯಕ್ಷರು ಇವರ ನೆನಹು ಕಾರ್ಯಕ್ರಮವೂ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಲಿಂಗಾಯತ ಧರ್ಮ ಸಂಸ್ಥಾಪಕ ಶ್ರೀ ವಿಶ್ವಗುರು ಬಸವಣ್ಣನವರು, ಸಾನ್ನಿಧ್ಯ ಶ್ರೀ ಮನ್ನಿರಂಜನ ಪ್ರಾಣ ಸ್ವರೂಪಿ ಗುರು ಮಹಾಂತ ಅಪ್ಪಗಳು, ಚಿತ್ತರಗಿ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠ ಇಲ್ಕಲ್ ಸೌದಿ, ಅನುಭವ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಸ್ವಾಮಿ ಮಹಾಂತ ತೀರ್ಥ ಸಿರಿಯೂರು, ಶ್ರೀ ಗುರುಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಪಾಂಡವಮಟ್ಟಿ ಕಮ್ಮತ್ತಹಳ್ಳಿ. ನೇತೃತ್ವವನ್ನು ವಹಿಸುವವರು ಪೂಜ್ಯ ಶ್ರೀ ಗುರುಬಸವ ದೇವರು ಅರಿವಿನ ಮನೆ ಒಟಗಲ್ ಸಾಕಿ ದೇವದುರ್ಗದವರು, ಶರಣ ಶ್ರೀ ವೀರಭದ್ರಯ್ಯ ಸ್ವಾಮಿಗಳು ನೀಲಾಂಬಿಕಾ ಬಸವ ಯೋಗಾಶ್ರಮ ಜಾಗೀರ್ ಜಾಡದಿನ್ನಿ ಇವರು ಸಹ ನೇತೃತ್ವವನ್ನು ವಹಿಸುತ್ತಾರೆ. ಶರಣ ಶ್ರೀ ಪರಮ ಪೂಜ್ಯ ನಾಮದೇವ್ ಗೌಡರು ಗುರುಗಳು ಸಿಂಧನೂರು ಇವರು ಸಹ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ. ಶರಣ ಶ್ರೀ ಕರಿಯಮ್ಮ ಜಿ ನಾಯಕ್ ಶಾಸಕರು ದೇವದುರ್ಗ ಇವರು ಸಹ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ರವಿ ಪಾಟೀಲ್ ಕಾಂಗ್ರೆಸ್ ಮುಖಂಡರು ಜಿಲ್ಲಾ ರಾಯಚೂರು ಇವರು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣ ಶ್ರೀ ಹನುಮಂತಪ್ಪ ಕಾಕರಗಲ್ ರಾಜ್ಯ ಸಂಘಟನಾ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಸಂದರ್ಭದಲ್ಲಿ ಬಸವರಾಜ್ ಬ್ಯಾಗ್ವಟ್, ಮೇಘರಾಜ್, ಬಸವರಾಜ್ ಮಾಲಿ ಪಾಟೀಲ್ ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಬ್ಯಾಕ್ಲಾಗ್ ಸಾಮಾನ್ಯ ಹುದ್ದೆಗಳ ನೇಮಕಾತಿಗಳ ಬಗ್ಗೆ ಅಸಂಬದ್ಧ ಹೇಳಿಕೆ ನೀಡುತ್ತಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ಆಯೋಗದ ಕಾರ್ಯಕ್ಕೆ ಹಿನ್ನಡೆಯಾಗುವಂತೆ ಮಾಡಿದ ಅಧಿಕಾರಿಗಳೊಂದಿಗೆ ಶಾಮೀಲಾಗಿರುವ SCP ಅನುದಾನ ದುರ್ಬಳಕೆ ಕಾರಣರಾದ ಸಾಮಾಜಿಕ ನ್ಯಾಯ ವಿರೋಧಿ ಅಸಮರ್ಥ ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯಿಂದ ಇಂದು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪರಿಶಿಷ್ಟ ಜಾತಿಗಳ ಬ್ಯಾಕ್ಲಾಗ್ ಸಾಮಾನ್ಯ ಹುದ್ದೆಗಳ ನೇಮಕಾತಿಗಳ ಬಗ್ಗೆ
ಅಸಂಬದ್ಧ ಹೇಳಿಕೆ ನೀಡುತ್ತಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ಆಯೋಗದ ಕಾರ್ಯಕ್ಕೆ ಹಿನ್ನಡೆಯಾಗುವಂತೆ ಮಾಡಿದ ಅಧಿಕಾರಿಗಳೊಂದಿಗೆ ಶಾಮೀಲಾಗಿರುವ ಎಸ್ಸಿಪಿ ಅನುದಾನ ದುರ್ಬಳಕೆಗೆ ಕಾರಣರಾದ ಸಾಮಾಜಿಕ ನ್ಯಾಯ ವಿರೋಧಿ ಅಸಮರ್ಥ ಸಮಾಜ ಕಲ್ಯಾಣ ಸಚಿವ ಎಸ್.ಸಿ. ಮಹದೇವಪ್ಪ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯಿಂದ ಇಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. 2024 ಅಕ್ಟೋಬರ್ 1ರಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಂತೆ ಮತ್ತು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮಾದಿಗ ಸಂಘಟನೆಗಳ ನಿರಂತರ ಒತ್ತಡದಿಂದ 4 ತಿಂಗಳ ತಡವಾಗಿ ಒಲ್ಲದ ಮನಸ್ಸಿನಿಂದ ಅನಿವಾರ್ಯವಾಗಿ 2024 ನವೆಂಬರ್ 12ರಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಪೀಠ ರಚನೆ ಮಾಡಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿ ವಿಚಾರಣೆ ಮಾಡಿ ಶಿಫಾರಸು ನೀಡಲು ತಮ್ಮ ಸರ್ಕಾರ ಆದೇಶ ನೀಡಿತು. ಆದರೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಮಾಡದೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿರುವುದು ಖಂಡನೀಯ ಎಂದರು. ಆಯೋಗದ ಕಾರ್ಯಗಳು ಪ್ರಾರಂಭಗೊಂಡು 2024 ನವೆಂಬರ್ 13ರಂದು ಸಮಾಜ ಕಲ್ಯಾಣ ಇಲಾಖೆ ಆದೇಶದಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಡಿಪಿಎಆರ್ ಕರ್ನಾಟಕ ಸರ್ಕಾರ ಎಲ್ಲ ಇಲಾಖೆಗಳಿಗೆ ರವಾನಿಸುತ್ತಾ ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಗಳನ್ನು ಮುಂದಿನ ಆದೇಶದವರೆಗೂ ಹೊರಡಿಸಬಾರದೆಂದು ಸೂಚಿಸಿದೆ. ಆದರೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು, ನಿಗಮಗಳು, ವಿಶ್ವವಿದ್ಯಾಲಯಗಳು, ಸರ್ಕಾರಿ ಸಂಘಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡದೇ ಇದ್ದರೆ ಇಲಾಖೆ ಮುಖ್ಯಸ್ಥರ ಹೆಸರನ್ನು ನ್ಯಾಯಾಂಗ ನಿಂದನಾ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ಗೆ ನೀಡಲಾಗುವುದು ಎಂದು ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ತಿಳಿಸಿರುವುದು ಸರಿಯಲ್ಲ ಎಂದರು. ಕೂಡಲೇ ಪರಿಶಿಷ್ಟ ಜಾತಿಗಳ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಅಸಹಕಾರ ನೀಡಿದ ಅಧಿಕಾರಿಗಳೊಂದಿಗೆ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಉಪಯೋಜನೆ ಹಣ ದುರ್ಬಳಕೆ ಕೃತ್ಯದಲ್ಲಿ ಶಾಮೀಲಾಗಿರುವ ಎಸ್.ಸಿ. ಮಹದೇವಪ್ಪ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಅವಶ್ಯಕ ಮಾಹಿತಿ ನೀಡದೆ ಅಸಹಕಾರ ನಿರ್ಲಕ್ಷ್ಯ ವಹಿಸಿದ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು. ಪರಿಶಿಷ್ಟ ಜಾತಿಗಳ ಉಪಯೋಜನೆ ಹಣ ದುರ್ಬಳಕೆ ತಡೆಯಲು ಕಲಂ 7B 7Cಗಳನ್ನು ರದ್ದುಗೊಳಿಸಬೇಕು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿಗಳಿಗೆ ಹೊಲೆಯ ಮಾದಿಗ ಎಂದು ನಿಖರ ಜನಸಂಖ್ಯೆಗೆ ಸಮೀಕ್ಷೆಗೆ ಕ್ರಮ ಕೈಗೊಳ್ಳಬೇಕು. ಪರಿಶಿಷ್ಟ ಜಾತಿ ಪಂಗಡ ಉಪಯೋಜನೆ ಹಣವನ್ನು ದುರ್ಬಳಕೆ ಮಾಡಿದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿಶೇಷ ತನಿಖೆಯನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಹೋರಾಟ ಸಮಿತಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಮೀಸಲಾತಿ ಜಾರಿ ಮಾಡದ ಬ್ಲಾಕ್ ಹುದ್ದೆಗಳನ್ನು ಭರ್ತಿ ಮಾಡುತ್ತಿರುವ ಸಚಿವ ಎಸ್.ಸಿ. ಮಹದೇವಪ್ಪರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಸಚಿವ ಮಹದೇವಪ್ಪರನ್ನು ಸಂಪುಟದಿಂದ ವಜಾಗೊಳಿಸಲೇಬೇಕು. ವಜಾಗೊಳಿಸಿ, ವಜಾಗೊಳಿಸಿ. ಎಸ್.ಸಿ. ಮಹದೇವಪ್ಪನವರನ್ನು ವಜಾಗೊಳಿಸಲೇಬೇಕು. ವಜಾಗೊಳಿಸಲೇಬೇಕು, ವಜಾಗೊಳಿಸಲೇಬೇಕು. ಎಸ್.ಸಿ. ಮಹದೇವಪ್ಪನವರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಮೀಸಲಾತಿ ಜಾರಿ ಮಾಡಿದ ನಂತರ ಬ್ಲಾಕ್ ಹುದ್ದೆಗಳನ್ನು ಭರ್ತಿ ಮಾಡಿ, ಭರ್ತಿ ಮಾಡಿ, ಭರ್ತಿ ಮಾಡಿ. ನಂತರ ಹುದ್ದೆಗಳನ್ನು ಭರ್ತಿ ಮಾಡಿ, ಭರ್ತಿ ಮಾಡಿ, ಭರ್ತಿ ಮಾಡಿ. ಮೀಸಲಾತಿ ಜಾರಿ ಮಾಡಿದ ನಂತರ ಹುದ್ದೆಗಳನ್ನು ಭರ್ತಿ ಮಾಡಿ, ಭರ್ತಿ ಮಾಡಿ, ಭರ್ತಿ ಮಾಡಿ. ಅಧಿಕಾರಿಗಳಿಗೆ ಸಹಕರಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಿ, ಅಮಾನತುಗೊಳಿಸಿ, ಅಮಾನತುಗೊಳಿಸಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಸಹಕರಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಿ, ಅಮಾನತುಗೊಳಿಸಿ, ಅಮಾನತುಗೊಳಿಸಿ. ಎಸ್.ಸಿ. ಮಹದೇವಪ್ಪನ ಪರವಾಗಿ ನಿಂತ ಅಧಿಕಾರಿಗಳಿಗೆ ಧಿಕ್ಕಾರ, 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 ಧಿಕ್ಕಾರ. ಎಸ್ಸಿಪಿ ಎಸ್ಟಿಪಿ ಮೇಲೆ ಸಮಗ್ರ ತನಿಖೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆದ ಭ್ರಷ್ಟಾಚಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಮೇಲುಸ್ತುವಾರಿ ಸಮಿತಿಯನ್ನು ತನಿಖಾ ತಂಡ ಒಳಗೊಳಿಸಲೇಬೇಕು, ಬಳಸಲೇಬೇಕು, ಬಳಸಲೇಬೇಕು. ತನಿಖಾ ತಂಡವನ್ನು ರಚಿಸಲೇಬೇಕು, ರಚಿಸಿ. ಎಸ್ಸಿಪಿ ಎಸ್ಟಿಪಿ ಮೇಲೆ ಸಮಗ್ರ ತನಿಖೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ದುರ್ಬಳಕೆ ಮಾಡಿಕೊಂಡ ಸಮಾಜ ಕಲ್ಯಾಣ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಹೊರ ಮೀಸಲಾತಿ ಜಾರಿ ಮಾಡದೆ ಬ್ಲಾಕ್ ಹುದ್ದೆಗಳನ್ನು ಭರ್ತಿ ಮಾಡಲು ಬಿಡುವುದಿಲ್ಲ, ಬಿಡುವುದಿಲ್ಲ, ಭರ್ತಿ ಮಾಡಲು ಬಿಡುವುದಿಲ್ಲ, ಬಿಡುವುದಿಲ್ಲ, ಬಿಡುವುದಿಲ್ಲ. ಮೀಸಲಾತಿ ಹೋರಾಟ ಸಮಿತಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಬಿಡುವುದಿಲ್ಲ, ಬಿಡುವುದಿಲ್ಲ, ಬಿಡುವುದಿಲ್ಲ. ಎಸ್.ಸಿ. ಮಹದೇವಪ್ಪನವರನ್ನು ವಜಾಗೊಳಿಸಿ, ವಜಾಗೊಳಿಸಿ, ವಜಾಗೊಳಿಸಿ. ಎಸ್.ಸಿ. ಮಹದೇವಪ್ಪನವರನ್ನು ವಜಾಗೊಳಿಸಿ, ವಜಾಗೊಳಿಸಿ, ವಜಾಗೊಳಿಸಿ. ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ ತನಿಖೆ ಆಗಲೇಬೇಕು, ಆಗಲೇಬೇಕು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಪ್ರಧಾನ ಸಂಚಾಲಕ ಎಸ್. ಮಾರ್ಯಪ್ಪ, ರಾಜ್ಯ ಸಂಚಾಲಕ ಹೇಮರಾಜ್ ಅಸ್ಕಿಹಾಳ್, ಮಾದಿಗ ದಂಡೋರ ಸಂಘದ ಜಿಲ್ಲಾ ಅಧ್ಯಕ್ಷ ನರಸಿಂಹಲು ಮರ್ಚಠಾಳ್, ಸಮಾಜ ಪರಿವರ್ತನಾ ಸಂಘದ ಶ್ರೀನಿವಾಸ್ ಕೋಪರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡ ಎಂ. ಈರಣ್ಣ, ಆರ್ಎಸ್ಪಿಎಸ್ ಮುಖಂಡ ಶರಣು, ಪ್ರಮುಖರಾದ ತಾಯಪ್ಪ ಗದಾರ್, ನರಸಿಂಹಲು, ಲಕ್ಷ್ಮಣ್, ಉರ್ಕುಂದಪ್ಪ, ಎನ್.ಕೆ. ಕೃಷ್ಣ, ಅನ್ವರ್ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು.
ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಕೆಐಎಡಿಬಿ ವತಿಯಿಂದ ಅಭಿವೃದ್ಧಿಪಡಿಸಲಾದ ಕೈಗಾರಿಕಾ ಪ್ರದೇಶದಲ್ಲಿ ರಾಯಚೂರು ಗ್ರೋತ್ ಸೆಂಟರ್ ಹೊರತುಪಡಿಸಿ ಇತರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಕಳೆದ 5 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕೆಐಎಡಿಬಿ ವತಿಯಿಂದ ಅಭಿವೃದ್ಧಿಪಡಿಸಲಾದ ಕೈಗಾರಿಕಾ ಪ್ರದೇಶದಲ್ಲಿ ರಾಯಚೂರು ಗ್ರೋತ್ ಸೆಂಟರ್ ಹೊರತುಪಡಿಸಿ ಇತರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಕಳೆದ 5 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ.
ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಅವರ ಪ್ರಶ್ನೆಗೆ ಲಿಖಿತ ಉತ್ತರಿಸಿದ ಸಚಿವರು, ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ವತಿಯಿಂದ ಅಭಿವೃದ್ಧಿಪಡಿಸಲಾದ 155.88 ಎಕರೆ ಪ್ರದೇಶ, ರಾಯಚೂರು 214.86 ಎಕರೆ ವಿಸ್ತೀರ್ಣದ ದೇವಸ್ಕೂರು, 1745.31 ಎಕರೆ ವಿಸ್ತೀರ್ಣದ ರಾಯಚೂರು ಗ್ರೂತ್ ಸೆಂಟರ್, 41.62 ಎಕರೆ ವಿಸ್ತೀರ್ಣದ ಯರಮರಸ್ ಹಾಗೂ 53.7 ಎಕರೆ ವಿಸ್ತೀರ್ಣದ ಮಾನ್ವಿ ಕೈಗಾರಿಕಾ ಪ್ರದೇಶವಿದೆ ಎಂದರು. ಈ ಕೈಗಾರಿಕಾ ಪ್ರದೇಶಗಳಲ್ಲಿ 2801.7 ಎಕರೆ ಜಮೀನನ್ನು ರಾಯಚೂರು ತಾಲೂಕಿನ ಚಿಕ್ಸ್ಗೂರು, ವಡ್ಲೂರು ಹಾಗೂ ಏಗ್ನೂರು ಗ್ರಾಮದಲ್ಲಿ, 1418 ಎಕರೆ ಏಗ್ನೂರು, ಚಿಕ್ಸ್ಗೂರು, ಯರಮರಸ್, ಪೋತ್ಕಲ್ ಹಾಗೂ ಕುಕ್ನೂರು ಗ್ರಾಮದಲ್ಲಿ, 984.39 ಎಕರೆ, ಮಾನ್ವಿಯಲ್ಲಿ 59.28 ಎಕರೆ, ಮಾನ್ವಿಯ ಇನ್ನೊಂದು ಪ್ರದೇಶದಲ್ಲಿ 51.37 ಎಕರೆ, ರಾಯಚೂರು ತಾಲೂಕಿನ ಏಗ್ನೂರಿನಲ್ಲಿ 166.17 ಎಕರೆ, ಅದೇ ಪ್ರದೇಶದಲ್ಲಿ 134.39 ಎಕರೆ, ವಡ್ನೂರು ಗ್ರಾಮದಲ್ಲಿ 260.38 ಎಕರೆ, ಚಿಕ್ಸ್ಗೂರಿನಲ್ಲಿ 4.33 ಎಕರೆ, ಯರಮರಸ್ ಮತ್ತು ಪೋತ್ಗಲ್ನಲ್ಲಿ 7.28 ಎಕರೆ, ದೇವದುರ್ಗದಲ್ಲಿ 29.31 ಎಕರೆ, ಲಿಂಗಸ್ಗೂರು ತಾಲೂಕಿನ ಕೋಟಾದಲ್ಲಿ 43.11 ಎಕರೆ ಹಾಗೂ ಚಿಕ್ಸ್ಗೂರು ಗ್ರಾಮದಲ್ಲಿ 42.8 ಎಕರೆ ಪ್ರದೇಶವನ್ನು ಭೂಸ್ವಾಧೀನಪಡಿಸಿಕೊಂಡು ಮಂಡಳಿಯ ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯ ಎಲ್ಲಾ 5 ಕೈಗಾರಿಕಾ ಪ್ರದೇಶಗಳಲ್ಲಿ ರಾಯಚೂರು ಗ್ರೂತ್ ಸೆಂಟರ್ನ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 167ರಿಂದ ಪ್ರಾರಂಭಗೊಂಡು 1500 ಮೀಟರ್ ವರೆಗೆ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸಲು 2024ರ ಅಕ್ಟೋಬರ್ 22ರಂದು ಕಾರ್ಯಾದೇಶ ನೀಡಲಾಗಿದ್ದು, ಕಾಮಗಾರಿ ಪ್ರಗತಿಯಲ್ಲಿದ್ದು, ಉಳಿದಂತೆ ರಾಯಚೂರು, ದೇವಸ್ಕೂರು, ಯರಮರಸ್ ಹಾಗೂ ಮಾನ್ವಿ ಕೈಗಾರಿಕಾ ಪ್ರದೇಶಗಳಲ್ಲಿ ಯಾವುದೇ ಕಾಮಗಾರಿಗಳನ್ನು ಕೈಗೊಂಡಿಲ್ಲ ಎಂದು ತಿಳಿಸಿದ್ದಾರೆ. ಪ್ರಜಾವಾಣಿಯಲ್ಲಿ ಒಂದು ವರದಿ ಕೂಡ ಬಂದಿದೆ. ಬಸ್ ಕೊರತೆ, ಸಿರವಾರದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ, SLC PUC ನಂತರ ಹೆಚ್ಚಿನ ಓದಿಗೆ ರಾಯಚೂರಿಗೆ ವಿದ್ಯಾರ್ಥಿಗಳೇ ಈ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ. ಆ ಕಾರಣದಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಳ್ತೇನೆ, ತಮ್ಮ ಮುಖಾಂತರ ಹೆಚ್ಚಿನ ಬಸ್ಗಳನ್ನು ಒದಗಿಸಿಕೊಡಬೇಕು ರಾಯಚೂರಿಗೆ. ಮತ್ತು ಅದರ ಜೊತೆಗೆ ಈಗಾಗಲೇ ಕಲ್ಯಾಣರದ ಬಸ್ಸುಗಳನ್ನು ಸಿಂಧನೂರು ಮತ್ತು ಗುಲ್ಬರ್ಗದಿಂದ ಬೆಂಗಳೂರಿಗೆ ಒದಗಿಸಿದ್ದಾರೆ ನೇರವಾಗಿ, ಮತ್ತು ರಾಯಚೂರಿಗೆ ಆ ಒಂದು ಸೌಕರ್ಯವನ್ನು ಒದಗಿಸಿಲ್ಲ. ನಾನು ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ಳೋದೇನೆಂದರೆ, ರಾಯಚೂರಿನಿಂದ ಬೆಂಗಳೂರಿಗೆ ಒಂದು ಕಲ್ಯಾಣ ರಥ ಬಸ್ ಅನ್ನ ಒದಗಿಸಿಕೊಡ್ಬೇಕಂತೇಳಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷರೇ, ನಮ್ಮ ರಾಯಚೂರು ಜಿಲ್ಲೆ ಕಲ್ಯಾಣ ಕರ್ನಾಟಕ RTC ವ್ಯಾಪ್ತಿಗೆ ಬರುತ್ತೆ. ಒಟ್ಟು 20 ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆಯ ನೌಕರರನ್ನು ಪರಿಗಣಿಸಬೇಕು. ಎಲ್ಲ ಮಸಣಗಳ ಅಭಿವೃದ್ಧಿಪಡಿಸಿ 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಮಾಸಿಕ ಪಿಂಚಣಿ ಸೌಲಭ್ಯ ಜಾರಿಗೊಳಿಸಬೇಕು. ಕಾರ್ಮಿಕರಿಗೆ ಪರಿಕರಗಳನ್ನು ವಿತರಿಸಲು ಆದೇಶವನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘಟನೆ ವತಿಯಿಂದ ನಗರದ ತಾಲೂಕ್ ಪಂಚಾಯತ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆಯ ನೌಕರರನ್ನು ಪರಿಗಣಿಸಬೇಕು. ಎಲ್ಲ ಮಸಣಗಳ ಅಭಿವೃದ್ಧಿಪಡಿಸಿ 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಮಾಸಿಕ ಪಿಂಚಣಿ ಸೌಲಭ್ಯ ಜಾರಿಗೊಳಿಸಬೇಕು. ಕಾರ್ಮಿಕರಿಗೆ ಪರಿಕರಗಳನ್ನು ವಿತರಿಸಲು ಆದೇಶವನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘಟನೆ ವತಿಯಿಂದ ನಗರದ ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಎಲ್ಲ ಮಸಣ ಕಾರ್ಮಿಕರನ್ನು ಸರ್ಕಾರ ಗಣತಿ ಮಾಡಬೇಕು. ಅವರಿಗೆ ಪುನರ್ವಸತಿಗೆ ಕ್ರಮ ವಹಿಸಬೇಕು. 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕನಿಷ್ಠ ಮಾಸಿಕ ಪಿಂಚಣಿ 3,000 ಒದಗಿಸಬೇಕು. ಕುಣಿ ಅಗೆದು ಮುಚ್ಚುವ ಕೆಲಸವನ್ನು, ಉದ್ಯೋಗ ಖಾತ್ರಿ ಕೆಲಸವನ್ನು ಪರಿಗಣಿಸಿ ವೇತನ ನೀಡಬೇಕು ಎಂದು ಒತ್ತಾಯಿಸಿದರು. ಮಸಣ ಕಾರ್ಮಿಕರಿಗೆ ಸುರಕ್ಷಿತ ಪರಿಕರಗಳನ್ನು ವಿತರಿಸಬೇಕು. ಪ್ರತಿ ಮಸಣಕ್ಕೊಬ್ಬರಂತೆ ಮಸಣ ನಿರ್ವಾಹಕರನ್ನು ಸ್ಥಳೀಯ ಸಂಸ್ಥೆಗಳು ನೇಮಿಸಿಕೊಳ್ಳಬೇಕು. ಮಸಣ ಕಾರ್ಮಿಕರ ಕುಟುಂಬಗಳಿಗೆ ತಲಾ 5 ಎಕರೆ ಜಮೀನು ಒದಗಿಸಬೇಕು. ಸೆಪ್ಟೆಂಬರ್ 24, 2024ರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇವರು ಅಧಿಕೃತವಾಗಿ ಆದೇಶ ನೀಡಿದ್ದು, ಮಸಣ ಕಾರ್ಮಿಕರಿಗೆ ಪರಿಕರಗಳನ್ನು ವಿತರಿಸಬೇಕು. ಮಸಣ ಕಾರ್ಮಿಕರೆಂದು ದೃಢೀಕೃತ ಪತ್ರವನ್ನು ನೀಡಲು ಗ್ರಾಮ ಪಂಚಾಯತ್ PDO ಅವರಿಗೆ ಆದೇಶಿಸಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯಾದ್ಯಂತ ಮಸಣ ಭೂ ಮಂಜೂರು ಮಾಡಬೇಕು. ಮಸಣಗಳು ಇದ್ದ ಕಡೆ ಮಸಣಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಹೋರಾಟಕ್ಕೆ ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ನೌಕರರನ್ನು ನೇಮಕ ಮಾಡಲೇಬೇಕು. ಮಸಣ ಕಾರ್ಮಿಕರಿಗೆ ಬೇಕಾಗಿರುವ ಅಗತ್ಯ ಸಲಕರಣೆಗಳು ಕೊಡಲೇಬೇಕು. ಸಲಕರಣೆಗಳು ಕೊಡಲೇಬೇಕು. ಎಲ್ಲ ಮಸಣ ಕಾರ್ಮಿಕರಿಗೆ ಪಂಚಾಯಿತಿ ನೌಕರರೆಂದು
ನೇಮಕ ಮಾಡಲೇಬೇಕು. ಅಗತ್ಯವಿರುವ ಕಡೆ ಎಲ್ಲ ಕಡೆ ಮಶಾನ ಭೂ ಮಂಜೂರಾತಿ ಮಾಡಲೇಬೇಕು. ಕರ್ನಾಟಕ ರಾಜ್ಯ ಮಶಾನ ಕಾರ್ಮಿಕರ ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ಮಶಾನ ಕಾರ್ಮಿಕರ ಸಂಘದ ಮಶಾನಗಳಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾಗಿರುವ ಅಗತ್ಯ ಸಲಕರಣೆಗಳು ಕೊಡಲೇಬೇಕು. ಮಶಾನ ಕಾರ್ಮಿಕರಿಗೆ ಸ್ಥಳೀಯ ಸಂಸ್ಥೆ ಮಶಾನ ಕಾರ್ಮಿಕರ ಕುಟುಂಬಗಳ ಸರ್ವೆ ಮಾಡಲೇಬೇಕು. ಮಶಾನ ಕಾರ್ಮಿಕರಿಗೆ 5 ಎಕರೆ ಭೂಮಿ ಕೊಡಲೇಬೇಕು. ಮಶಾನ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ನೌಕರರೆಂದು ನೇಮಕ ಮಾಡಲೇಬೇಕು. ಗುಣಿ ಅಗೆಯುವ ಮತ್ತು ಮುಚ್ಚುವ ಕೆಲಸವನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪರಿಗಣನೆ ಮಾಡಲೇಬೇಕು. ಕರ್ನಾಟಕ ರಾಜ್ಯ ಮಶಾನ ಕಾರ್ಮಿಕರ ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ಮಶಾನ ಕಾರ್ಮಿಕರ ಸಂಘಟನೆ ರಾಯಚೂರು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮಾನ್ಯ ತಾಲೂಕಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನಾ ಧರಣಿಯನ್ನು ನಡೆಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ತಾಲೂಕಾ ಪಂಚಾಯತ್ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಏನು ಮಶಾನಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಬಿಟ್ಟಿ ಚಾಕರಿಯಾಗಿ ಕೆಲಸ ಮಾಡುವಂಥ ಮಶಾನ ಕಾರ್ಮಿಕರೇನಿದ್ದಾರೆ ಅವರನ್ನು ಸ್ಥಳೀಯ ಸಂಸ್ಥೆ ನೌಕರರೆಂದು ನೇಮಕ ಮಾಡಿಕೊಳ್ಬೇಕು ಮತ್ತು ಮಶಾನಗಳಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಸಲಕರಣೆಗಳು ಆರಿ, ಗುದ್ಲಿ, ಸಲಿಕೆ, ಪುಟ್ಟಿ ಮತ್ತು ಮಶಾನ ಕಾರ್ಮಿಕರಿಗೆ ಸುರಕ್ಷತೆ ಕ್ರಮಗಳಿಗಾಗಿ ಹ್ಯಾಂಡ್ ಗ್ಲೌಸು, ಬೂಟ್ಗಳನ್ನು ಕೊಡಬೇಕು ಮತ್ತು ಅವರಿಗೆ 45 ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೂ ಕೂಡ ಮಾಸಿಕವಾಗಿ 3,000 ರೂಪಾಯಿ ಪೆನ್ಷನ್ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು. ಈ ಕುಣಿಯನ್ನು ಮುಚ್ಚುವ ಮತ್ತು ಅಗೆಯುವ ಕೆಲಸವನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪರಿಗಣಿಸಿ ಒಂದು ಕುಣಿಗೆ ಕನಿಷ್ಠ 3,000 ರೂಪಾಯಿ ಕೂಲಿಯನ್ನು ಕೊಡಬೇಕು ಮತ್ತು ಎಲ್ಲೆಲ್ಲಿ ಅಗತ್ಯ ಇರ್ತಕ್ಕಂಥ ಗ್ರಾಮಗಳಲ್ಲಿ ಮಶಾನ ಭೂಮಿಗಳನ್ನು ಮಂಜೂರು ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಪ್ರತಿಭಟನೆಯ ಮೂಲಕ ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕಾ ಪಂಚಾಯತಿ ಇಒಗಳಿಗೆ ಈ ಒಂದು ಪ್ರತಿಭಟನೆಯ ಮೂಲಕ ಒತ್ತಾಯವನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಜಿ ವೀರೇಶ್, ಎಚ್ ಪದ್ಮ, ಮುತ್ತಣ್ಣ, ನರಸಿಂಹಲು, ರಾಮಣ್ಣ, ಹುಲಿಗೆಪ್ಪ, ಲಕ್ಷ್ಮಣ್, ರಾಮಣ್ಣ, ಸುಲ್ತಾನ್ಪುರ್, ಆಂಜನೇಯ, ನರಸಿಂಹಲು, ಇಮ್ರಾನ್ ದೊಡ್ಡಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಇಂದು ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಸಂಖ್ಯಾಶಾಸ್ತ್ರ ಹಾಗೂ ರಾಜ್ಯಶಾಸ್ತ್ರ ವಿಷಯದ ಪತ್ರಿಕೆಯ ಪರೀಕ್ಷೆಗಳು ಸುಸೂತ್ರವಾಗಿ ಜರುಗಿದವು. ಜಿಲ್ಲೆಯಲ್ಲಿ ಇಂದು ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಸಂಖ್ಯಾಶಾಸ್ತ್ರ ಹಾಗೂ ರಾಜ್ಯಶಾಸ್ತ್ರ ವಿಷಯ ಪತ್ರಿಕೆಯ ಪರೀಕ್ಷೆಗಳು ಸುಸೂತ್ರವಾಗಿ ಜರುಗಿದವು. ಸಂಖ್ಯಾಶಾಸ್ತ್ರ ವಿಷಯದ ಪರೀಕ್ಷೆಯಲ್ಲಿ ಜಿಲ್ಲೆಯ ರಾಯಚೂರು ತಾಲೂಕಿನ 722 ವಿದ್ಯಾರ್ಥಿಗಳಲ್ಲಿ 688 ವಿದ್ಯಾರ್ಥಿಗಳು ಹಾಜರಾಗಿದ್ದು 34 ವಿದ್ಯಾರ್ಥಿಗಳು ಗೈರಾಗಿದ್ದರು. ಸಿಂಧನೂರು ತಾಲೂಕಿನ 13 ವಿದ್ಯಾರ್ಥಿಗಳಲ್ಲಿ 13 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಮಾನ್ವಿ ತಾಲೂಕಿನಲ್ಲಿ 184 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದ ಅದರಲ್ಲಿ 180 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರೆ ಉಳಿದ 4 ವಿದ್ಯಾರ್ಥಿಗಳು ಗೈರಾಗಿದ್ದರು. ಜಿಲ್ಲೆಯ 7 ತಾಲೂಕುಗಳ ಸಂಖ್ಯಾಶಾಸ್ತ್ರ ಪತ್ರಿಕೆಯ ಪರೀಕ್ಷೆಗೆ ಒಟ್ಟು 919 ವಿದ್ಯಾರ್ಥಿಗಳಲ್ಲಿ 881 ವಿದ್ಯಾರ್ಥಿಗಳು ಹಾಜರಾಗಿದ್ದು ಉಳಿದಂತೆ 38 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ರಾಜ್ಯಶಾಸ್ತ್ರ ಪತ್ರಿಕೆಯ ಪರೀಕ್ಷೆಯಲ್ಲಿ ಜಿಲ್ಲೆಯ ರಾಯಚೂರು ತಾಲೂಕಿನ 3105 ವಿದ್ಯಾರ್ಥಿಗಳಲ್ಲಿ 2786 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಉಳಿದಂತೆ 319 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸಿಂಧನೂರು ತಾಲೂಕಿನ 1878 ವಿದ್ಯಾರ್ಥಿಗಳಲ್ಲಿ 1726 ವಿದ್ಯಾರ್ಥಿಗಳು ಹಾಜರಾಗಿದ್ದು 152 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮಾನ್ವಿ ತಾಲೂಕಿನ 1316 ವಿದ್ಯಾರ್ಥಿಗಳಲ್ಲಿ 1209 ಹಾಜರಾಗಿದ್ದರೆ 107 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಲಿಂಗಸ್ಗೂರು ತಾಲೂಕಿನ 2359 ವಿದ್ಯಾರ್ಥಿಗಳಲ್ಲಿ 2210 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. 149 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ದೇವದುರ್ಗದಲ್ಲಿ 1561 ವಿದ್ಯಾರ್ಥಿಗಳು ಇದ್ದು 1352 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಉಳಿದಂತೆ 209 ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರಾಗಿದ್ದಾರೆ. ಮಸ್ಕಿ ತಾಲೂಕಿನ 529 ವಿದ್ಯಾರ್ಥಿಗಳಲ್ಲಿ 488 ವಿದ್ಯಾರ್ಥಿಗಳು ಹಾಜರಾಗಿದ್ದರೆ ಉಳಿದ 41 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಹಾಗೂ ಸಿರವಾರ ತಾಲೂಕಿನ ಪರೀಕ್ಷೆಗೆ 623 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಅದರಲ್ಲಿ 561 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತುಕೊಂಡಿದ್ದಾರೆ. ಉಳಿದ 62 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯ 7 ತಾಲೂಕುಗಳಲ್ಲಿ ರಾಜ್ಯಶಾಸ್ತ್ರ ಪತ್ರಿಕೆಯ ಪರೀಕ್ಷೆಗೆ ಒಟ್ಟು 1,0371 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು 10,332 ವಿದ್ಯಾರ್ಥಿಗಳು ಹಾಜರಾಗಿದ್ದು ಉಳಿದಂತೆ 1,039 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾರ್ಚ್ 6ರಿಂದ 8ರವರೆಗೆ ನವೋದಯ ರೇಗಲ್ 25 ಕಾರ್ಯಕ್ರಮ. ನವೋದಯ ಇಂಜಿನಿಯರಿಂಗ್ ಕಾಲೇಜಿಗೆ ಯುಜಿಸಿಯಿಂದ ಸ್ವಾಯತ್ತ ಸಂಸ್ಥೆ ಮಾನ್ಯತೆ SRD.
ಕಣಕಲೆ ಗ್ರಾಮದಲ್ಲಿ ಮಾರ್ಚ್ 7ರಂದು ಜಗಜ್ಯೋತಿ ಬಸವೇಶ್ವರ ಅರಿವಿನ ಮನೆ ವಾರ್ಷಿಕೋತ್ಸವ. ದೇವೇಂದ್ರಮ್ಮ. ಸಚಿವ ಎಚ್.ಸಿ. ಮಹದೇವಪ್ಪ ವಜಾಕ್ಕೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಆಗ್ರಹ. ಕಳೆದ 5 ವರ್ಷಗಳಲ್ಲಿ ಜಿಲ್ಲೆಯ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿಗೆ ಕೆಲಸ ಇಲ್ಲ. ವಿಧಾನ ಪರಿಷತ್ತಿನಲ್ಲಿ ಎಂಬಿ ಪಾಟೀಲ್ ಉತ್ತರ. ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆಯ ನೌಕರರೆಂದು ಪರಿಗಣಿಸಲು ಒತ್ತಾಯಿಸಿ ಪ್ರತಿಭಟನೆ. ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ ಸಂಖ್ಯಾಶಾಸ್ತ್ರ ಪರೀಕ್ಷೆಯಲ್ಲಿ 38, ರಾಜ್ಯಶಾಸ್ತ್ರ ಪರೀಕ್ಷೆಗೆ 1039 ವಿದ್ಯಾರ್ಥಿಗಳು ಗೈರು. ವಾರ್ತೆಗಳನ್ನು ಪ್ರಾಯೋಜಿಸಿದವರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee. Sri Raghavendra Tuppa. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ